ಯಾರೇ ಕಷ್ಟದಾಗಿದ್ರು ಸಹಾಯ ಮಾಡುವಂತ ಒಳ್ಳೆ ಗುಣ ಐತೆ. ಎಷ್ಟೇ ಕಷ್ಟ ಇದ್ರು ಯಾವಾಗ್ಲೂ ನಗ್ನಕ್ಕೊಂಡು ಅದನ್ನೆಲ್ಲ ಎದುರಿಸುವಂತ ಶಕ್ತಿ ನಿನ್ನ ಇಲ್ಲ ಐತೆ. ಏನೇ ಕಷ್ಟ ಬಂದ್ರು ಎಲ್ಲದನ್ನೂ ಹೊಂದ್ಕೊಂಡು ಹೋಗುವಂತ ಬುದ್ಧಿ ನನ್ಗೂ ಐತೆ. ಅಂದ್ಮೇಲೆ ನಾವಿಬ್ರು ಆದರ್ಶ ದಂಪತಿಗಳೇ. ನಾನ್ ಸರಿಯಾಗಿ ಮಾತಾಡ್ತಾ ಇವನಿ ನೋಡು. ನಿನ್ಗೆ ಮಾತ್ ಬಂದಿಲ್ಲ ಅಂದ್ರು ಬೇರೆಯವ್ರ ಮನಸ್ಸನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಕಲೆ ನಿನ್ಗೈತೆ. ನಾನು ಅಷ್ಟೇ, ನಿನ್ ಮನ್ಸೊಳಗಿರೋ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೋತೀನಿ. ಅಂದ್ಮೇಲೆ ನಾವಿಬ್ರು ಆದರ್ಶ ದಂಪತಿಗಳೇ ತಾನೇ? ಅಬ್ಬ ಅಮ್ಮ ಅಯ್ಯ ವೆಂಕಿ, ಸಾಮಾನ್ಯ ಆಗ್ಬೇಕು ಅಂತ ಏನಿಲ್ಲ. ಅತ್ತೆ ಮಾವನ್ ತರ ನಾವು ಆದರ್ಶ ದಂಪತಿಗಳಾಗಿರಕ್ಕೆ ಪ್ರಯತ್ನ ಪಡ್ಬೋದಲ್ವಾ? ಇವಾಗ ನೋಡು, ಮದ್ವೆ ಆದಾಗಿಂದ ನಾನು ನೀನು ಇಬ್ರು ಯಾವ ವಿಷಯಕ್ಕೂ ಜಗಳನೇ ಆಡ್ಕೊಂಡಿಲ್ಲ. ನೀನೇನ್ ಹೇಳಿದ್ರು ನಾನು ಅರ್ಥ ಮಾಡ್ಕೋತೀನಿ. ಅಂದ್ಮೇಲೆ ಆದರ್ಶ ದಂಪತಿಗಳು ತಾನೇ? ನನ್ನೊಂದು ಆಸೆ ಏನ್ ಗೊತ್ತಾ? ನಾನು ನಿನ್ನ ನಗಲಿ ಮೇಲೆ ಮಲ್ಕೊಂಡು ಹಂಗೆ ಪ್ರಾಣ ಬಿಟ್ಬಿಡ್ಬೇಕು. ವೆಂಕಿ ನೋಡು, ನಾವಿಬ್ರು ಒಬ್ರನ್ನೊಬ್ರನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ವಿಶ್ವ, ಪಾನಿಪುರಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಕೊಡ್ಸ್ದೇ ಹೋದ್ರೆ ಸರಿಗಿರಲ್ಲ ನೋಡ. ಆಮೇಲೆ ಕೊಡ್ಸಲ್ಲ ಏನಿವಾಗ? ವಿಶ್ವ, ಕಳ್ಳ ಕಣ ನೀನು, ಚೀಟರ್. ಅಲ್ಲ ಕಣೋ, ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತೀನಿ. ಆಫ್ಟರ್ ಆಲ್ ಒಂದು ಪಾನಿಪುರಿ ಕೊಡ್ಸೋದಕ್ಕಾಗಲ್ವಾ ನಿಂಗೆ? ಏನು ಹಾಗೆ ನೋಡ್ತಾ ಇದೀಯಾ? ನೀನು? ಹೌದು ನಾನೇ. ಇನ್ಯಾರು ಅನ್ಕೊಂಡೆ? ಇವಾಗೇನು ನನಗ್ ಪಾನಿಪುರಿ ಕೊಡಿಸ್ತೀಯೋ ಕೊಡ್ಸಲ್ವೋ ಹೇಳ್ಬಿಡು. ಅಲ್ವೋ, ಮುಂಚೆ ಎಲ್ಲ ನಾನು ಏನ್ ಕೇಳಿದ್ರು ಕೊಡಿಸ್ತಿದ್ದೆ. ಇವಾಗ ಒಂದ್ ಪಾನಿಪುರಿ ಕೇಳಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದ್ ಹಾಗಲ್ಲ ಜನ. ಹಾಗೂ ಅಲ್ಲ ಹೀಗೂ ಇಲ್ಲ. ನನಗ್ ಇವಾಗ ಪಾನಿಪುರಿ ಬೇಕು ಅಂದ್ರೆ ಬೇಕು. ಇವಾಗ ಕೊಡಿಸ್ತೀಯೋ ಕೊಡ್ಸಲ್ಲ ಹೇಳ್ಬಿಡು. ಸರಿ, ನೀನ್ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಕೊಡಿಸ್ತೀನಿ. ವಿಶ್ವ, ಏನ್ ನೋಡ ದೆಬ್ಬ ನೋಡ್ದಂಗ್ ನೋಡ್ತಿದ್ಯಲ್ವೋ? ನೋಡು, ಪಾನಿಪುರಿ ಕೊಡ್ತೀನಿ ಅಂತ ಹೇಳಿದ್ಯಾ, ಇವಾಗ ಏನಾದ್ರೂ ಕತೆ ಹೊಡೆದ್ರೆ ಸರಿಗಿರಲ್ಲ ನೋಡು. ಏ ವಿಶ್ವ, ಯಾರು ನೋಡುತ್ತಿದ್ಯೋ? ನಾನು ಇಲ್ಲೇ ಪಕ್ಕದಲ್ಲಿ ಕೂತಿದ್ದೀನಲ್ವಾ? ಓ, ಓಡೋದು ಸ್ಕೆಚ್ ಏನಾದ್ರು ಹಾಕಿದ್ಯಾಪ್ಪ? ಅಷ್ಟು ಸುಲಭವಾಗಿ ನಾನು ನಿನ್ನೇನ್ ಬಿಡಲ್ಲ, ಅರ್ಥ ಆಯ್ತಾ? ಇಲ್ಲಿ ನಿಲ್ಸು ಗಾಡಿ, ನಿಲ್ಸು.
ವಿಶ್ವ ಯಾಕೋ ಏನಾಯ್ತು ನಡಿ ಬಾ. ಅದೇ ಮಾವ, ನಾನು ಹೋಗಿ ಬರ್ತೀನಿ. ಅಳಿಯಂದ್ರೆ ಯಾಕಿಷ್ಟು ಬೇಗ? ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಹೌದು ಅಳಿಯಂದ್ರೆ, ಅಷ್ಟು ದೂರದಿಂದ ಬಂದಿದ್ದೀರಾ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ನಮ್ಮ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಯ್ಯೋ ಇಲ್ಲ ಮಾವ, ನೋಡಿ ಅಲ್ಲಿದ್ದಾಗ ಅಜ್ಜಿನ ನೋಡಬೇಕು ಅಂತ ಅನ್ನಿಸ್ತು, ಓಡ್ ಬಂದ್ಬಿಟ್ಟೆ. ಇಲ್ಲಿಗೆ ಬಂದಮೇಲೆ ಜಾನ್ವಿಯವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಅವ್ರ ಜೊತೆನೇ ಊಟ ಮಾಡ್ತೀನಿ. ಅಲ್ಲ ಅಳಿಯಂದ್ರೆ, ಅಷ್ಟು ದೂರದಿಂದ ಬಂದು ಊಟ ಮಾಡದೆ ಹೋದರೆ ನಮಗೆ ಕಷ್ಟ ಆಗುತ್ತೆ. ಮಾವ, ಜಾನ್ವಿಯವ್ರ ಜೊತೆ ಊಟ ಮಾಡ್ತೀನಿ. ಜಯಂತ್ ಅವ್ರೆ, ನಿಮ್ಮ ಮತ್ತೆ ಜಾನು ಜೋಡಿ ತುಂಬಾ ಚೆನ್ನಾಗಿದೆ. ಒಬ್ರನ್ನೊಬ್ರು ಯಾವಾಗ್ಲೂ ಬಿಟ್ಟೇ ಇರೋದಿಲ್ಲ ಅಂತೀರ. ಇವತ್ತು ಅಜ್ಜಿ ಕಾರಣದಿಂದಾಗಿ ಅವಳಿಗೆ ಹೇಳ್ದೆ ಬಂದಿದ್ದೀರಾ. ಬೇಗ ಮನೆಗೆ ಹೋಗಿ, ಇಲ್ಲಾಂದ್ರೆ ಮುನ್ಸ್ಕೊಂಡು ಕೂತ್ಕೋತಾಳೆ ಅವಳು. ಅಯ್ಯೋ ಪರವಾಗಿಲ್ಲ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಮಾವ, ಅಜ್ಜಿನ ಸೇಫಾಗಿ ನೋಡ್ಕೊಳ್ಳಿ. ನೋಡಿ, ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ಸಂಕೋಚ ಇಲ್ಲದೆ ನನ್ನ ಕೇಳಿ. ನೀವು ಕೇಳದೆ ಹೋದರೆ ನಾನು ಹೊರಗ್ನವನು ಅನ್ನೋ ಭಾವನೆ ನನಗೆ ಬರುತ್ತೆ. ಅಳಿಯಂದ್ರೆ, ಇಷ್ಟು ದಿನ ಅಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕಿಂತ ನಮ್ಗೇನು ಬೇಕು? ಇನ್ಮೇಲೆ ನಿಮ್ಗೆ ಆ ಭಾರನ ನಾವು ಕೊಡಲ್ಲ, ನಾವು ನೋಡ್ಕೊಳ್ತೀವಿ. ನಿಮ್ಮ ಜಾನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಸಾಕು. ಮಾವ, ಅವ್ರು ನಿಮಗೆ ತಾಯಿ ಹೌದು, ಒಪ್ಕೋತೀನಿ. ಆದರೆ ನಮಗೂ ಅಜ್ಜಿ ಅಲ್ವಾ? ನಮ್ಮ ಜೀವನಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಹಿರಿಯರ ಪ್ರೀತಿ ಅಂದರೆ ಏನು ಅಂತ ತೋರಿಸಿದ್ರು. ಅವ್ರ ನಡವಳಿಕೆ ನುಡಿ ನಮಗೆ ಜೀವನದಲ್ಲಿ ಒಂದು ದಾರಿ ತೋರಿಸ್ತಾ ಇದೆ. ನಾವೆಷ್ಟೇ ದುಡಿದ್ರೂ ಕೊನೆಗೆ ಹೊಟ್ಟೆ ತುಂಬುವಷ್ಟೇ ತಿನ್ನೋಕ್ಕಾಗೋದಲ್ವಾ? ಹಾಗಿದ್ಮೇಲೆ ಹಿರಿಯ ಸೇವೆ ಮಾಡೋಕ್ಕೆ ಸಿಕ್ಕೋ ಆಪರ್ಚುನಿಟಿನ ಕಳ್ಕೋಬಾರ್ದು ಅಂತ ನಿಮ್ಮ ಅಕೌಂಟಿಗೆ ಸ್ವಲ್ಪ ದುಡ್ಡು ಹಾಕ್ತೀನಿ. ಅಜ್ಜಿ ಖರ್ಚಿಗೆ ಅಂತ ಅದನ್ನು ಸ್ವಲ್ಪ ನಿಭಾಯಿಸಿ. ನೋಡಿ, ನೀವು ಬೇಡ ಅಂತನ್ಬಾರ್ದು. ಸರಿ ಮಾವ, ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ ಅಳಿಯಂದ್ರೆ, ಇಲ್ಲಿವರೆಗೂ ಬಂದು ಬರೀ ಕೈಯಲ್ಲಿ ಹೋದ್ರೆ ಜಾನು ಇಲ್ಲಿಂದ ಏನು ತಂದಿಲ್ಲ ಅಂತ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ಸ್ವಲ್ಪ ತಿಂಡಿ ಕೊಡ್ತೀನಿ, ಅದನ್ನು ತಗೊಂಡು ಹೋಗಿ ಅವಳು ಕೊಡಿ. ಸರಿ ಅತ್ತೆ. ಒಂದು ನಿಮಿಷ ಬಂದೆ. ಶೋರ್. ಅಳಿಯಂದ್ರೆ, ನಿಮ್ಮ ಉಪಕಾರನ ನಾನು ಹೇಗೆ ತೀರಿಸ್ತೀನೋ ಗೊತ್ತಿಲ್ಲ. ಯಾವ ಋಣಾನುಬಂಧ ಸಂಬಂಧನೋ ಏನೋ, ನೀವು ನಮ್ಮ ಮನೆಗೆ ಅಳಿಯಾಗಿ ಬಂದಿದ್ದು ನಮ್ಮ ಪುಣ್ಯ. ಮಾವ, ಯಾಕೆ ಈ ಥರ ಮಾತುಗಳನ್ನ ಆಡ್ತಾ ಇದ್ದೀರಿ? ನೋಡಿ, ಪುಣ್ಯ ನಿಮ್ದಲ್ಲ, ನಂದು. ಇಂಥ ಒಳ್ಳೆ ಮನೆಗೆ ಅಳಿಯನಾಗಿದ್ದೀನಲ್ಲ, ಪುಣ್ಯ ನಂದಲ್ವಾ? ಅಳಿಯ ಅಷ್ಟೇ ಅಲ್ಲ, ಮಗ ಅಂತ ಅನ್ಕೊಂಡಿದ್ದೀನಿ. ಈಗ ನೋಡಿ, ಇಂಥ ಪರಿಸ್ಥಿತಿನಲ್ಲಿ ನಿಮ್ಮ ಮಗನಾಗಿ ನಿಮ್ಮ ಜೊತೆ ನಿಂತು ನಿಮ್ಮನ್ನೆಲ್ಲ ನೋಡ್ಕೋಬೇಕಾದ ನನ್ನ ಕರ್ತವ್ಯ ಅಲ್ವಾ? ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ಹೊಗಳಬೇಡಿ ಮಾವ. ಇಲ್ಲಿಗೆ ನಾನು ಬಂದಿರೋ ಉದ್ದೇಶನೇ ಬೇರೆ. ಎಲ್ಲ ನಾನು ಅಂದ್ಕೊಂಡಂಗೆ ಆಗಿದೆ, ಅಷ್ಟು ಸಾಕು. ಇದು ಜಾನು ಕೊಟ್ಬಿಡಿ ಅಳಿಯಂದ್ರೆ. ನೀವು ಬರ್ತೀರಂತ ಗೊತ್ತಿದ್ದಿದ್ರೆ ಇನ್ನೊಂದಷ್ಟು ತಿಂಡಿಗಳನ್ನ ರೆಡಿ ಮಾಡ್ತಿದ್ದೆ. ಅರೆ ಪರವಾಗಿಲ್ಲ ಅತ್ತೆ, ನಿಮ್ಮ ಮಗಳು ಇಷ್ಟು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಪಡ್ತಾರೆ. ನಾನು ಬರ್ತೀನಿ. ಒಳ್ಳೇದು. ಸರಿ. ಇವ ಗುಣದಲ್ಲಿ ಅರ್ಧನಾದ್ರೂ ನಮ್ಮನೆ ಮಕ್ಕಳಿಗಿದ್ದಿದ್ರೆ ನಮ್ಮನೆ ನಂದು ಗೋಕುಲ ಆಗಿರೋದು ಅಲ್ವಾ ಮಾವ? ವಿಶ್ವ, ಆ ಪಾನಿಪುರಿನ ಕೈಯಲ್ಲೇ ಇಟ್ಕೋಬಾರ್ದು, ಬೇಗ ತಿನ್ನು.
ನೀನ್ ತಿಂತಿದ್ಯಾ ತಾನೇ, ಸುಮ್ಮನೆ ತಿನ್ನು. ನಂಗೆ ಗೊತ್ತಾಯ್ತು ಬಿಡು, ನಾನು ಒಬ್ಳೇ ತಿಂತಾ ಇದ್ದೀನಿ, ನಿನಗ್ ತಿನ್ಸ್ತಿಲ್ಲ ಅಂತ ನಿಂಗೆ ಕೋಪ ಬಟ್ಟಿದೆ ತಾನೇ. ನೋಡು, ಮನ್ಸಲ್ಲಿ ಆತರ ಏನಾದ್ರೂ ಇದ್ರೆ ಹೇಳ್ಕೊಬಿಡ್ಬೇಕು. ನನ್ ಮನ್ಸಲ್ಲಿ ಆತರ ಎಲ್ಲ ಏನೂ ಇಲ್ಲ. ಸುಮ್ಮನೆ ನಾನು ತಲೆ ತಿನ್ಬೇಡ, ಪಾನಿಪುರಿ ಕೊಡ್ಸಿದೀನಿ ತಾನೇ, ತಿನ್ನು. ನೋಡೋ ವಿಶ್ವ, ಹುಡುಗಿಯರಿಗೆ ಅವ್ರ ಬಾಯ್ ಫ್ರೆಂಡ್ ಇಷ್ಟ ಆಗಿಲ್ಲ ಅಂದ್ರೂ ಅವ್ರು ಕೊಡ್ಸೋ ಪಾನಿಪುರಿ ಇಷ್ಟ ಆಗುತ್ತೆ. ಆದ್ರೆ ನನಗೆ ಇಷ್ಟ ಆಗ್ತದೆ. ನೋಡು, ಈಗ ಪಾನಿಪುರಿ ಹೇಗೆ ತಿನ್ಬೇಕಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಈಗ ಪಾನಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ 1-2 ಸ್ಪೂನ್ ಹಾಕು. ಹೀಗೆ ಬಾಯಿ ಇಟ್ಕೋಬೇಕು. ನೋಡು, ಈ ಪಾನಿಪುರಿ ತಿಂತಿದ್ರೆ ಎಷ್ಟು ಆನಂದವಾಗಿದೆ ಕಣ. ನೀನು ತಿನ್ನು. ನಾನು ಒಂದು ಪುರಿ ತಿನ್ಸ್ಲಾ? ಎಲ್ಲಿ ಅನ್ನ ಏನೋ ಹಾಗೆ ನೋಡ್ತಿದ್ಯಾ? ಇಷ್ಟು ಪ್ರೀತಿಯಿಂದ ತಿನ್ಸ್ತಾ ಇದ್ದೀನಿ, ತಿಂತು ಅಲ್ವೋ ಈಗ? ಮಾಡು ಹಾಗೆ. ವಿಶ್ವ, ಈ ಪಾನಿಪುರಿನೂ ಒಂಥರ ನಮ್ ಜೀವನ ಇದ್ದಾಗಲ್ವಾ? ಎಲ್ಲಾದ್ರೂ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಮಾತ್ರ ರುಚಿ ಚೆನ್ನಾಗಿರುತ್ತೆ ಅಲ್ವಾ? ಏನು ನೀನು, ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ತಲೆ ಅಲ್ಲಾಡಿಸ್ತಾ ಇದೆಯಲ್ಲ? ನೀನ್ ಮುಂಚೆ ಎಷ್ಟು ಪಟ 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 ಅಂತ ಮಾತಾಡ್ತಿದ್ದೆ, ನನ್ನೂ ನಗಿಸ್ತಿದ್ದೆ. ಇವಾಗ ನೋಡಿದ್ರೆ ನಗುನೇ ಮರ್ತೋಗಿರೋ ತರ ಇದೆಯಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನು ಹಾಗೆಲ್ಲ ಇರ್ಬೇಡ. ನೀನು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಂಗೆ ಹಳೆ ವಿಶ್ವನೇ ಇಷ್ಟ. ಎಲ್ಲಿ ನಗು 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 ನಗು. ಏನು ವಿಶ್ವ, ಏನಾಗಿದೆಯೋ ನಿನ್ಗೆ ಇವತ್ತು? ಒಂದ್ಸಲ ನಗ್ತ್ಯ, ಒಂದ್ಸಲ ಹಾಗೆ ಬೇಜಾರ್ ಮಾಡ್ಕೋತಿ ಅಲ್ವೋ? ಏನಾಯ್ತು ನಿಂಗೆ ಇವತ್ತು? ಚಿಕ್ಕ ಮಗು ತರ ಆಡ್ತಾನೆ. ನೋಡು, ಮೊದ್ಲು ಪಾನಿಪುರಿ ತಿನ್ನು. ಪಾನಿಪುರಿ ತಿಂದಾಯ್ತಲ್ಲ, ಹತ್ತು ಗಾಡಿ. ಪಾನಿಪುರಿ ಏನೋ ಕೊಡಿಸ್ದೆ, ಐಸ್ ಕ್ರೀಮ್ ಯಾರು ಕೊಡಿಸ್ತಾರೆ? ನೀನ್ ಹಿಂಗೆ ತಿಂತಾ ಇದ್ರೆ ಡುಮ್ಮಿ ಆಗ್ತೀಯ. ಅದೆಲ್ಲ ಏನು ಬೇಡ, ಹತ್ತು ಸುಮ್ಮನೆ. ಏ ಗೂಬೆ, ನನ್ನನ್ನೇ ಡುಮ್ಮಿ ಅಂತೀಯನೋ? ನೀನು ಏನೋ ಮತ್ತೆ ಮತ್ತೆ ನೀನು ನೀನು ಅಂತ ಕೇಳ್ತಿದ್ಯಾ? ಹೌದು ನಾನೇ. ಇವಾಗೇನೋ ನಂಗೆ ಐಸ್ ಕ್ರೀಮ್ ಕೊಡ್ಸ್ತೀಯೋ ಅಲ್ವಾ? ನೀನ್ ಕೇಳಿದ್ರೆ ಇಲ್ಲ ಅಂತೀನ. ಒಂದ್ ನಿಮಿಷ ಬಂದೆ. ತಗೋ. ಹಿಂಗೆಲ್ಲ ಇಷ್ಟೊತ್ತಲ್ಲಿ ಐಸ್ ಕ್ರೀಮ್ ತಿನ್ಬಾರ್ದು, ನಗಡಿ ಆಗ್ಬಿಡುತ್ತೆ. ಅಲ್ಲ ನಿಮ್ಮಂತವ್ರೆ ಹುಡುಗರಿಗೆಲ್ಲ ನಮಗೆ ಮಧ್ಯರಾತ್ರಿ ಐಸ್ ಕ್ರೀಮ್ ಕೊಟ್ರು ಖುಷಿಯಾಗಿ ತಿಂತೀವಿ ಗೊತ್ತಾ? ನೀತಿ. ಅಲ್ಲ ಕಣೋ ವಿಶ್ವ, ನಿನ್ನ ಆಗ್ಲಿಂದ ನಾನು ಗಮನಿಸ್ತಾನೆ ಇದ್ದೀನಿ. ನಾನು ಅವಾಗ್ಲೇ ಕೇಳಿದಾಗ ಏನು ಕೊಡ್ಸಲ್ಲ ಅಂತ ಹೇಳಿದೆ, ಈಗ ಸಡನ್ ಆಗಿ ಎಲ್ಲಾನು ಕೊಡಿಸ್ತಿದ್ಯಲ್ಲ. ನನಗೆ ಯಾಕೋ ನೀನ್ ಬೇರೆ ಲೋಕದಲ್ಲೇ ಇದ್ದಂಗಿದೆ. ಅದೆಲ್ಲ ಏನೂ ಇಲ್ಲ, ನೀನ್ ಕೇಳ್ತಿದ್ದಲ್ಲ ಬಲವಂತ ಮಾಡಿ, ಅದಕ್ಕೆ ತಂದ್ಕೊಟ್ಟೆ ಅಷ್ಟೇ. ಇಲ್ಲ ಕಣೋ ವಿಶ್ವ, ನಿನ್ ಬಿಹೇವಿಯರ್ ಅಲ್ಲಿ ತುಂಬಾನೇ ಚೇಂಜಸ್ ಇದೆ ಕಣೋ. ಸಡನ್ ಆಗಿ ಕೋಪ ಮಾಡ್ಕೋತ್ಯಾ, ಹಾಗೆ ಕೂಲ್ ಆಗ್ಬಿಡ್ತೀಯ. ಕೂಲ್ ಆಗಿದ ತಕ್ಷಣ ಹಂಗೆ ತಿರ್ಗಾ ಸಡನ್ ಆಗಿ ಕೋಪ ಮಾಡ್ಕೋಬಿಡ್ತೀಯ. ನಿಜ ಹೇಳು, ಜಾನ್ವಿ ನೆನ್ಪಾದ್ಲಾ? ನಿನ್ನ ಸೈಲೆನ್ಸ್ ನೋಡ್ತಿದ್ರೆ ನನಗೆ ಅರ್ಥ ಆಗ್ತಿದೆ ಜಾನ್ವಿ ಇನ್ನೂ ಮಾಡ್ತಿಲ್ಲ ಅಂತ.
ಕರೆಕ್ಟಾ? ಜಾನ್ವಿನ ನನ್ನ ಜಾಗದಲ್ಲಿ ಇಮ್ಯಾಜಿನ್ ಮಾಡ್ತಿದ್ಯಾ ಅಥವಾ ಅವಳೇ ನಿನ್ ಕಣ್ಣಿಗೆ ಕಾಣಿಸ್ತಿದ್ದಾಳ? ಸುಮ್ಮನೆ ತಲಾಟೆ ಥರ ಏನಾರ ಮಾತಾಡ್ಬೇಡ. ಆ ಥರ ಇಲ್ಲ, ಏನೂ ಇಲ್ಲ. ನೀನು ಮೊದಲು ಐಸ್ ಕ್ರೀಮ್ ತಿಂದು ಮುಗಿಸು. ರೀ ಮಜ್ಜಿಗೆ ಕುಡೀರಿ. ಅಮ್ಮ, ಜಾನು ಜಾನು, ಜಾನು, ಏನಮ್ಮ ಇದು ಇದ್ದಕ್ಕಿದ್ದಾಗೆ ಬಂದಿದ್ಯಾ? ಹೇಗಿದೆಯಾ ಮಗಳೇ? ಜಾನು ಕೂತ್ಕೋ. ಫೋನ್ಗೆ ಏನೂ ಮಾಡಿಲ್ಲ, ಬರ್ತೀನಿ ಅಂತ. ಮಾಡೋಣ ಅಂತಾನೆ ಇದ್ದೆ ಅಮ್ಮ. ಅಜ್ಜಿ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಕಳಿಸಲ್ಲ ನೀನು ಬಂದಾಗ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಆಗಲಿ. ಹೇಗಿದೆಯಾ ಜಾನು? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅದಕ್ಕೆ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಪ್ಪ ಅಜ್ಜಿ ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲ ಮಗಳೇ, ಆದರೆ ಪ್ರಜ್ಞೆ ಇನ್ನೂ ಬಂದಿಲ್ಲ. ಜಾನು, ನಿಮ್ಮ ಗಂಡ ಹೆಂಡತಿ ಇಬ್ಬರಿಗೂ ಅಜ್ಜಿ ಮೇಲೆ ಎಷ್ಟೊಂದು ಪ್ರೀತಿ ಅಲ್ಲ? ಒಬ್ರಾದ್ಮೇಲೆ ಒಬ್ರು ಬಂದು ನೋಡ್ಕೊಂಡು ಹೋಗ್ತಿದ್ದೀರಾ. ಏನು ಹೇಳ್ತಿದ್ದೀರಾ ಅದಕ್ಕೆ? ಹಾಂ, ಆಗಲೇ ಜಯಂತ್ ಬಂದು ಅಜ್ಜಿ ನೋಡ್ಕೊಂಡು ಹೋದ್ರು. ಈಗ ನೀನು ಬಂದಿದ್ಯಾ? ನೀವು ತೋರಿಸ್ತಿರೋ ಕಾಳಜಿ ನೋಡಿದ್ರೆ ಅಜ್ಜಿನ ನಿಮ್ಮನೆಲ್ಲ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೋದಿತ್ತು. ಅಂದರೆ ಅವ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ರಾ? ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಖಂಡಿತ ಏನೋ ಮಾಡಿರ್ತಾರೆ. ಮೊದಲು ಏನು ಅಂತ ತಿಳ್ಕೋಬೇಕು. ಏ ಜಾನು, ಯಾವಾಗಲೂ ಒಟ್ಟಿಗೆ ಬರ್ತಿದ್ರೆ ಈಗೇನೆ ಸಪ್ರೇಟಾಗಿ ಬಂದಿದ್ದೀರಾ? ಅವ್ರ ಹೆಸರು ಹೇಳಿದ ತಕ್ಷಣ ಏನೇ ಹೀಗಾಡ್ತಿದ್ಯಾ? ಆರ್ ಯು ಆಲ್ ರೈಟ್? ಎವ್ರಿಥಿಂಗ್ ಓಕೆ? ಜಾನು, ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ಆರಾಮಾಗಿದ್ಯಾ ಅಲ್ವಾ? ಅದು ಹೋಗ್ಲಿ ಬಿಡಮ್ಮ, ಪ್ರಯಾಣ ಮಾಡಿ ಬಂದಿದ್ದಾಳಲ್ವಾ, ಟಯರ್ಡ್ ಆಗಿದೆ ಅನ್ಸತ್ತೆ. ಬಾ ಜಾನು, ಊಟ ಮಾಡೋಣ ಬಾ. ಅಮ್ಮ ಏನು ಬೇಡ ಅಮ್ಮ, ನನಗೆ ಏನು ತಿನ್ಬೇಕು ಅನಿಸ್ತಿಲ್ಲ, ಆಮೇಲೆ ತಿಂತೀನಿ. ಯಾಕೆ? ಮನೆ ಬಿಟ್ಟು ಎಷ್ಟೊತ್ತಾಗಿರುತ್ತೋ ಏನೋ, ಹೊಟ್ಟೆ ಹಸಿವಾಗಿರಲ್ವಾ? ನೋಡು, ಈಗ ನಿನಗಾಗಲ್ಲ ಅಂದ್ರೂ ನೀನು ಹೊಟ್ಟೆಲಿ ಬೆಳಿತಾರೋ ಮಗುಗಾದರೂ ಊಟ ಮಾಡಬೇಕು. ಹೋಗು ಮಗಳೇ, ಎಷ್ಟಾಗುತ್ತೆ ಅಷ್ಟು ಊಟ ಮಾಡು. ಜಾನು, ಈಗ ಮಗು ಹೊಟ್ಟೆಲಿರುವಾಗ ನೀನು ಚೆನ್ನಾಗಿ ತಿಂದು ಉಂಡು ಮಾಡಿದ್ರೆ ಮಗು ದಷ್ಟಪುಷ್ಟವಾಗಿ ಹುಟ್ಟುತ್ತೆ. ನಿನ್ಗೆ ಒಳಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಊಟ ಇಲ್ಲೇ ತಂದ್ಕೊಟ್ಬಿಡ್ತೀನಿ ಬಿಡು. ಅಯ್ಯೋ ಅದಕ್ಕೆ ನಿಜವಾಗ್ಲೂ ನಂಗೆ ಇವಾಗ ಏನೂ ತಿನ್ಬೇಕು ಅನಿಸ್ತಿಲ್ಲ. ಬೇಕಾದರೆ ನಾನೇ ಕೇಳ್ತೀನಿ. ಜಾನು, ಏನಾಯ್ತೆ ನಿನ್ಗೆ? ಈ ರಾತ್ರಿಯಲ್ಲಿ ಒಬ್ಳೇ ಬಂದಿದ್ಯಾ? ಊಟ ಮಾಡು ಅಂದ್ರೆ ಬೇಡ ಅಂತಿದ್ಯಾ? ಎಲ್ಲ ಆರಾಮಾಗಿದೆ ತಾನೇ? ಯಾಕೆ ಮಗಳೇ, ಯಾಕಮ್ಮ ಏನೋ ಮಾತಾಡ್ತಿಲ್ಲ? ಅಳಿಯಂದ್ರು ಯಾವತ್ತೂ ನೀನು ಬಿಟ್ಟು ಬಂದವರಲ್ಲ, ಅಂಥದ್ರಲ್ಲಿ ಅವರೊಬ್ಬರೇ ಬಂದಿದ್ದಾರೆ. ನಿನ್ನ ಬಗ್ಗೆ ಕೇಳಿದ್ದಕ್ಕೆ ಮನೇಲಿದ್ದಾಳೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀನೊಬ್ಳೆ ಬಂದಿದ್ಯಾ? ಏನಾಗ್ತಾ ಇದೆ ಮಗಳೇ?